ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಗೆ ಇವತ್ತಿನ ಹೊಸ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯ್ತಂದರೆ ಪ್ಲೀಸ್ ನಿಮ್ಮದಾದ ಒಂದು ಲೈಕ್ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಯಾಕಂದರೆ ನನ್ನ ಸವಿತಾ ರವಿ ಲೈಫ್ ಸ್ಟೈಲ್ ವ್ಲಾಗ್ಸ್ ಏನಿದೆ ಸ್ನೇಹಿತರೆ, ಇದು ಬರ್ತಾ ದೊಡ್ಡ ಫ್ಯಾಮಿಲಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ನನ್ನ ಗುರಿ ಹತ್ತ ನೀವೆಲ್ಲರೂ ಕೈ ಹಿಡಿದು ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರಂದ್ರೂ ಕಡಿಮೆನೇ ಸ್ನೇಹಿತರೆ. ಹಾಗಾಗಿ ಯಾವತ್ತೂ ನೀವು ನನ್ನ ಮನಸ್ಸಲ್ಲಿ ಸದಾಕಾಲ ಇರ್ತೀರ ಸ್ನೇಹಿತರೆ. ಇದು ಒಂದು ತುಂಬ ಸಿಹಿಯಾದ ಜರ್ನಿ ಅಂತಲೇ ಹೇಳ್ಬೋದು. ನಮ್ಮ ಪ್ರತಿಯೊಬ್ಬರಿಗೂ ಅಷ್ಟೇ ಸ್ನೇಹಿತರೆ, ನನಗೂ ಅಷ್ಟೇ. ಒಂದೊಂದು ಸಬ್ಸ್ಕ್ರೈಬರ್ ಆಗ್ತಾನೂ ನನಗೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂತಂದರೆ ಅದು ನಿಜವಾಗ್ಲೂ ಅದು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಸ್ನೇಹಿತರೆ. ಆದರೆ ಈಗಂತೂ ಎಷ್ಟು ಇದು ಆಗ್ತಾಯಿದೆ ಅಂದರೆ ನಿಜವಾಗ್ಲೂ ಅದು ಹೇಳ್ಕೊಳ್ಳೋದಕ್ಕೆ ಆಗಲ್ಲ. ಇನ್ನಕ್ಕೆ 46 ಹೆಜ್ಜೆಗಳಷ್ಟೇ ಬಾಕಿ ಇದೆ ಸ್ನೇಹಿತರೆ. ಆ 46 ಹೆಜ್ಜೆಗಳನ್ನು ಇಡಿಸುವಂಥವ್ರು, ಕೈ ಹಿಡಿದು ನಡೆಸುವಂಥವ್ರು ನೀವು ಯಾರಾಗಿರ್ತೀರ ಅಂಥೇಳಿ ನನಗೂ ಕುತೂಹಲ ಇದೆ ಸ್ನೇಹಿತರೆ. ನೋಡೋಣ ಸ್ನೇಹಿತರೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಆರೈಕೆಯಿಂದ ನನ್ನ ಚಾನಲ್ 1K ಆಯಿತು ಅಂತಂದರೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಮ್ಮೆ ತಿಳಿಸ್ತೀನಿ ಸ್ನೇಹಿತರೆ. ಅಡ್ವಾನ್ಸಾಗಿ ತಿಳಿಸ್ತಾ ಇದ್ದೀನಿ. ಹಾಗಾಗಿ ಏನಪ್ಪ ಇವ್ರು ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ನೀವು ಅಂದ್ಕೊಳ್ಬೋದು ಸ್ನೇಹಿತರೆ. ಅದು ಒಂದು ನಾವು ಏನು ಅಂದ್ಕೊಂಡಿದ್ದು ನಾವು ಗುರಿಯನ್ನು ತಲುಪ್ತಾ ಇದ್ದೀವಿ ಅಂದಾಗ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ನಿನ್ನೆ ಇವತ್ತು ಕನೆಕ್ಟ್ ಆಗಿರುವಂಥ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಸ್ನೇಹಿತರೆ. ಖಂಡಿತ ನಿಮ್ಮೆಲ್ರಿಗೂ ನನ್ನ ಮನಸ್ಸಲ್ಲಿರುವಂಥವ್ರು ಯಾರು ನನ್ನ ಚಾನಲ್ ಮೊದಲನೇ ಸಬ್ಸ್ಕ್ರೈಬರ್ ಆಗಿದ್ದು ಯಾರು, ಹಾಗೆಯೇ ಯಾರ್ಯಾರೆಲ್ಲ ನನ್ನ ಚಾನಲಿಗೆ ಸೇರ್ಪಡೆ ಆದರೂ ಅವ್ರಿಗೆಲ್ಲರೂ ಅಂದರೆ ನನಗೆ ನೆನಪಿರೋ ಹಾಗೆ ಯಾರ್ಯಾರೆಲ್ಲ ಬಂದರೂ ಅವ್ರದ್ದೆಲ್ಲ ಹೇಳ್ಕೊಬೇಕು ಅಂತ ಖಂಡಿತ ನನ್ನ ಮನಸ್ಸಲ್ಲಿದೆ ಸ್ನೇಹಿತರೆ. ಖಂಡಿತವಾಗ್ಲೂ ನಾನು 1K ಆಯ್ತಲ್ಲ ಅದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರ ಪ್ರೀತಿ ಆರೈಕೆ ಆಶೀರ್ವಾದ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ, ನನ್ನ ಫ್ಯಾಮಿಲಿ ಮೇಲೆ ಸದಾ ಇರಲಿ ಅಂತೇಳಿ ಕೇಳ್ಕೊಳ್ತೀನಿ ಸ್ನೇಹಿತರೆ. ಹಾಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಆ ಭಗವಂತನ ಆಶೀರ್ವಾದದಿಂದ ಎಲ್ಲರೂ ಸುಖವಾಗಿರಲಿ, ನಿಮ್ಮ ಜೊತೆ ನಾವೂ ಚೆನ್ನಾಗಿರಲಿ ಅಂತೇಳಿ ಕೇಳ್ಕೊಳ್ತೀನಿ ಸ್ನೇಹಿತರೆ. ಹಾಗೆಯೇ ನಿಮ್ಮ ಜೊತೆ ಮಾತಾಡ್ಕೊಳ್ತಾ ಪಲ್ಯನ ರೆಡಿ ಆಗೋಯ್ತು ಸ್ನೇಹಿತರೆ. ಒಂದು ಕಡೆ ಉಪ್ಪಿಟ್ಟು ಆಗ್ತಾಯಿದೆ, ಮತ್ತೊಂದು ಕಡೆ ಪಲ್ಯ ಹೀಗೆ ಆಗ್ತಾಯಿದೆ ಸ್ನೇಹಿತರೆ. ಇದು ಭಾನುವಾರದ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ, ಮಾರ್ನಿಂಗಿಂದು. ನನಗೆ 2-3 ದಿನ ವೀಡಿಯೋನೇ ಹಾಕೋಕ್ಕಾಗಲಿಲ್ಲ ಸ್ನೇಹಿತರೆ. ವೀಡಿಯೋ ಮಾಡ್ಕೊಂಡಿದ್ದೀನಿ, ಆದರೆ ನಾನು ಈ ಹೊಸ್ದಾಗಿ ವೀಡಿಯೋ ಮಾಡಿ ಹೊಸ ವೀಡಿಯೋನೇ ಹಾಕಬೇಕು ಅಂತೇಳಿ ಇದನ್ನು ಮಾಡ್ತಾಯಿದ್ದೀನಿ. ವೀಡಿಯೋನೂ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಆದರೆ ನನಗೆ ಹಾಕೋದಕ್ಕೇ ಯಾಕೋ ಸ್ವಲ್ಪ ಇದು ಆಗ್ತಾಯಿತ್ತು. ಹಾಗಾಗಿ 1-2 ದಿನ ಬಿಟ್ಬಿಟ್ಟೆ ಹಾಕೋಣ ಅಂಥೇಳಿ ಹಾಗೆ ಸುಮ್ಮನೆ ಆಗಿಬಿಟ್ಟೆ ಸ್ನೇಹಿತರೆ. ಖಂಡಿತ ಇನ್ನು ಮುಂದಕ್ಕೆ ವೀಡಿಯೋಗಳು ಬರ್ತವೆ. ಆದರೆ ಇದು ಏನು ಬ್ಲೌಸ್ ಎಲ್ಲ ಸ್ಟಿಚಿಂಗಿಂದು ಎಲ್ಲ ವೀಡಿಯೋ ಮಾಡಬೇಕು ಅಂತೇಳಿ ತುಂಬ ಇದನ್ನು ಮಾಡಿದೆ. ಹಾಗಾಗಿ ಅದರಲ್ಲೇ ಸ್ವಲ್ಪ ನನಗೆ ಇದು ಆಯಿತು ಅಂದ್ಕೊಳ್ಬೋದು. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಸ್ನೇಹಿತರೆ, ಇದರಲ್ಲಿ ನೋಡ್ಕೊಂಡು ಬನ್ನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಅದು ಎಲ್ಲ ಈ ಅಡುಗೆದೇನ ಯಾವ ರೀತಿಯಾಗಿ ಇದನ್ನು ಮಾಡಿಬಿಡ್ತೀವಿ, ಸ್ಟಿಚಿಂಗಿಂದು ಎಲ್ಲ ಕಟ್ಟಿಂಗ್ ಎಲ್ಲದನ್ನು ಇದನ್ನು ಮಾಡೋದನ್ನು ಶೇರ್ ಮಾಡ್ಕೊಳ್ಬೇಕು ಅಂತಂದರೆ ನಿಜವಾಗ್ಲೂ ತುಂಬಾ ಅದು ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು. ಇದು ಯೂಟ್ಯೂಬ್ ಅಂದರೆ ಪ್ರತಿಯೊಂದು ಎಲ್ಲದೂ ಅಷ್ಟೇ ಕಷ್ಟ ಆಗದೇ ಸುಖ ಯಾವತ್ತೂ ಸಿಗೋದಿಲ್ಲ. ಅದರಲ್ಲೂ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಆದರೆ ಇದು ಅಂತಂದರೆ ಏನು ಸ್ಟಿಚಿಂಗ್ ಮಾಡೋದು ಅಂದರೆ ಅದು ಎಷ್ಟು ಎಡಿಟಿಂಗ್ ಮಾಡಬೇಕು ಅಂತಂದರೆ ನಿಜವಾಗ್ಲೂ ನನಗೆ ಇವತ್ತೇ ಅದು ಇದು ಆಯಿತು ಸ್ನೇಹಿತರೆ. ಹಾಗಾಗಿ ಸ್ಟಿಚಿಂಗಿನ ಖಂಡಿತ ನಾನು ನಿಮಗೆ ಹೇಳ್ದಂಗೆ ನಾನು ಖಂಡಿತ ಹಾಕ್ತೀನಿ ಸ್ನೇಹಿತರೆ. ಸ್ವಲ್ಪ ತಡ ಆಗ್ಬೋದು ಅಷ್ಟೇ, ಆದ್ರೂ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ನನಗೆ ಸಾಧ್ಯ ಆದಾಗೆಲ್ಲ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ ಸ್ನೇಹಿತರೆ.
ನಂತರದಲ್ಲಿ ಬಿಸಿ ಬಿಸಿ ಉಪ್ಪಿಟ್ಟು ಸ್ನೇಹಿತರೆ, ಅದ್ರ ಜೊತೆ ಶೇಂಗಾ ಬೀಜದ ಚಟ್ನಿ ಪುಡಿ, ಹಾಗೆಯೇ ಹೂಕೋಸು ಪಲ್ಯ ಸ್ನೇಹಿತರೆ. ತುಂಬಾ ರುಚಿಯಾಗಿತ್ತು. ಅದ್ರ ಮೇಲೆ ಬಿಸಿ ಬಿಸಿ ಏನು ಯಾವುದೇ ಅನ್ನ ಆಗಲಿ ಯಾವುದೇ ಆಗಲಿ ಬಿಸಿ ಇರುವಾಗಲೇ ಅದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನೇನು ತಿನ್ನೋದಿಲ್ಲ, ಆದರೂ ಹೇಳ್ತೀನಿ, ಇದು ಹಸುವಿನ ತುಪ್ಪ ಆಕಳ ತುಪ್ಪ ಅಂದರೆ ತಿಂತೀನಿ ಅಷ್ಟೇ ಸ್ನೇಹಿತರೆ. ಎಮ್ಮೆ ತುಪ್ಪ ಎಲ್ಲ ಅಂತಂದರೆ ಸ್ವಲ್ಪ ನನಗೆ ಅಲರ್ಜಿ ಆಗೋದ್ರಿಂದ ಹಾಗಾಗಿ ನಾನು ತಿನ್ನೋದಿಲ್ಲ ಅಷ್ಟೇ. ನೆಕ್ಸ್ಟ್ ನಂತರದಲ್ಲಿ ಅದೆಲ್ಲ ಆಗಿ ಮತ್ತು ಕೆಲಸಗಳೆಲ್ಲ ಮುಗಿಸ್ಕೊಂಡು ಬ್ಲೌಸನ್ನು ಸ್ಟಿಚಿಂಗ್ ಮಾಡೋಣ ಅಂಥೇಳಿ ಕಟ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ. ಇದು ಎಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಡೀಟೇಲಾಗಿ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ನನಗೆ, ಹಾಗಾಗಿ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಬ್ಲೌಸು ಹೊಲಿಯೋಣ ಅಂಥೇಳಿ ತುಂಬಾ ಒಂಥರ ಈ ಬ್ಲೌಸು ನಾನು ಬಟ್ಟೆ ಹೊಲಿಯೋದು ಅಂತಂದರೆ ಒಂಥರ ಖುಷಿನೂ ಇರುತ್ತೆ ಸ್ನೇಹಿತರೆ, ಒಂದು ಕಡೆ ಬೇಜಾರು ಅನ್ನಿಸ್ತಾ ಇರುತ್ತೆ. ನಿಜವಾಗ್ಲೂ ನನಗೆ ತುಂಬಾ ಈಗ ಮಾತಾಡ್ತಾಯಿದ್ರೆ ನನಗೆ ಅಳು ಬಂದಂಗೆ ಆಗ್ತಾಯಿದೆ ಸ್ನೇಹಿತರೆ. ನನ್ನ ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡೋದು ಅಂದರೆ ಬಟ್ಟೆ ಹೊಲಿಯೋದೇ ಇದು ನನಗೆ ಕಂಪ್ಲೀಟ್ ಈಗ 1.5 ವರ್ಷ ಮೇಲೇ ಆಗೋಯ್ತು ಅಂದ್ಬಿಡಿ ಸ್ನೇಹಿತರೆ. ನಾನು ಇವತ್ತೇ ಮಧ್ಯದಲ್ಲಿ ಯಾವಾಗ ಒಂದಿನ ಏನೋ ಮಕ್ಳದ್ದು ಅವತ್ತು ಬಟ್ಟೆ ಎಲ್ಲ ಇದನ್ನು ಮಾಡೋಕ್ಕೆ ಅಂತೇಳಿ ಅವತ್ತೊಂದಿನ ಸ್ಟಿಚಿಂಗ್ ಮಾಡೋಕ್ಕಂತ ಕೂತ್ಕೊಂಡಿದ್ದೆ. ಅದರ ಮಧ್ಯದಲ್ಲೇ ಮತ್ತೆ ಯಾವಾಗಲೂ ಒಂದು ಸಲ ಏನೋ ಕುಂತಿರ್ಬೇಕೇನೋ ಅಷ್ಟೇ, ಇಲ್ಲ ಅಷ್ಟೂ ಇಲ್ಲ ಸ್ನೇಹಿತರೆ. ಈಗಲೇ ನಾನು ಕೂತ್ಕೊಂಡಿರೋವಂಥದ್ದು ಸ್ನೇಹಿತರೆ. ಮೊನ್ನೆ 2 ವಿಡಿಯೋದಲ್ಲಿ ತೋರಿಸಿದ್ದೆ ಅಷ್ಟೇ. ಯಾಕಪ್ಪ ಬೇಜಾರು ಅಂತಂದರೆ ನನಗೆ ತುಂಬ ನಮ್ಮ ಅತ್ತೆದು ಬ್ಲೌಸ್ಗಳೆಲ್ಲ ಕಟ್ ಮಾಡಿಟ್ಟಿದ್ದೆ ಸ್ನೇಹಿತರೆ, ಹೊಲಿಯೋದಕ್ಕೆ ಅಂತೇಳಿ. ನಮ್ಮ ಅಮ್ಮಂದು, ನಮ್ಮ ಅತ್ತೆ ಬ್ಲೌಸ್ಗಳು, ಹಾಗೆಯೇ ನಾನು ಊರಲ್ಲೇ ಏನು ನಮ್ಮ ಮನೆಯವ್ರ ಸಿಸ್ಟರ್ಸ್ ಅವರೆಲ್ಲರೂ ಕೊಡ್ತಾಯಿರ್ತಾರೆ. ನನಗೆ ಫ್ರೀ ಟೈಮ್ ಇದ್ದಾಗ ಹೊಲ್ಕೊಂಡು ಹೋಗಿ ಕೊಡ್ತಿರ್ತೀನಿ. ಹಾಗಾಗಿ ನಮ್ಮ ಅತ್ತೆನೂ ಅವರು ಸ್ಟಿಚ್ ಮಾಡ್ತಾಯಿದ್ರು. ಪಾಪ ಅವ್ರಿಗೆ ಇದಾಯ್ತಲ್ಲ, ಏಜ್ ಆಯ್ತಲ್ಲ, ಅವಾಗ ಸ್ಟಿಚ್ ಮಾಡೋದನ್ನು ಬಿಟ್ಟರು. ಆ ನಂತರದಲ್ಲಿ ನನಗೆ ಕೊಡ್ತಾಯಿದ್ರು, ಇದನ್ನು ಹೊಲ್ಕೊಂಬಂದು ಕೊಡು ಅಂತೇಳಿ. ಇಲ್ಲ ಅಂತಂದರೆ ಅಲ್ಲೇ ಊರಲ್ಲಿ ಯಾರ ಹತ್ರ ಆದರೂ ಹೊಲಿಸ್ಕೊಳ್ತಾಯಿದ್ರು. ಇಲ್ಲ ಅಂತಂದ್ರೆ ನಾನೇ ಒಂದು ಸಲಕ್ಕೆ ಒಂದು 5-6 ಬ್ಲೌಸು, ಒಂದು 8 ಬ್ಲೌಸು ಈ ರೀತಿಯಾಗಿ ಹೊಲ್ಕೊಂಡು ಹೋಗಿ ಕೊಟ್ಬಿಡ್ತಾಯಿದ್ದೆ. ಅವತ್ತೂ ಅಷ್ಟೇ ಸ್ನೇಹಿತರೆ, ಬರೋ ಟೈಮಿಗೆ ನಾವು ತಿರುಪತಿಗೆ ಹೋಗಿ ಬರೋ ಟೈಮಿಗೆ ತುಂಬಾ ಬ್ಲೌಸ್ಗಳು ಸ್ನೇಹಿತರೆ, ಎಷ್ಟೊಂದು ಅಂದರೆ ಒಂದು 25ರಿಂದ 30 ಪೀಸ್ ಏನೋ ಬ್ಲೌಸ್ಗಳು ಕೊಟ್ಟು ಕಳಿಸಿದ್ರು ಸ್ನೇಹಿತರೆ. ಅದರಲ್ಲಿ ನೋಡು ಇವೆಲ್ಲ ಲೈನಿಂಗ್ ಯಾವ ಬರ್ತಾವೋ ಅದನ್ನು ಹಾಕ್ಬಿಟ್ಟು ಮತ್ತು ಕೊಟ್ಟು ಕಳಿಸೋದು. ದಸರಾಗೆ ಬರ್ತಿರಲ್ಲ ನೀವು ತಗೊಂಡು ಬರ್ರಿ ಬರೋ ಟೈಮಿಗೆ ಅಂತೇಳಿ ಕೊಟ್ಟು ಕಳಿಸಿದ್ರು ಸ್ನೇಹಿತರೆ. ಅದು ದಸರಾ ಹಬ್ಬಕ್ಕೆ ಹೋಗೋಣ ಅಂಥೇಳಿ ಎಲ್ಲದು ಹೊಲ್ಕೊಂಡು ಹೋಗೋಣ, ತೊಗೊಂಡು ಹೋಗೋಣ ಅಂಥೇಳಿ ಎಲ್ಲ ಬ್ಲೌಸ್ಗಳೂ ಅವು ಸ್ವಲ್ಪ ಎಲ್ಲ ಚೆನ್ನಾಗಿರೋ ಸೀರೆ ಬ್ಲೌಸ್ಗಳು ಈ ಥರದ್ದೆಲ್ಲ ಡೈಲಿ ಯೂಸಿಗೆ ಆಗೋವಂಥ ಎಲ್ಲ ಕಟ್ ಮಾಡಿಟ್ಟಿದ್ದೆ ಸ್ನೇಹಿತರೆ. ಕಟ್ ಮಾಡಿಟ್ಟು ಒಂದಿನ ನಾನೇ ಹೆಂಗೆ ಮಾಡ್ತೀನಪ್ಪ ಅಂದ್ರೆ ಬ್ಲೌಸ್ಗಳೆಲ್ಲ ಒಂದಿನ ಕಟ್ ಮಾಡಿ ಇಟ್ಕೊಳ್ತೀನಿ, ನೆಕ್ಸ್ಟ್ ಡೇ ಕೂತ್ಕೊಂಡು ಹೊಲಿಸ್ಬಿಡ್ತೀನಿ ಈ ರೀತಿಯಾಗಿ. ಹಾಗಾಗಿ ಎಲ್ಲ ಕಟ್ ಮಾಡಿಟ್ಟಿದ್ದೆ, ಹೊಲಿಯೋಣ ಅಂತೇಳಿ ಹಬ್ಬಕ್ಕೆ ಹೋಗೋ ಟೈಮಿಗೆ ಹೊಲ್ಕೊಂಡು ತೊಗೊಂಡೋಗೋಣ ಅಂತೇಳಿ ಇತ್ತು ಸ್ನೇಹಿತರೆ. ಅಷ್ಟರಲ್ಲಿ ಅದು ಒಂದು ತುಂಬಾ ನೋವಿದೆ ಸ್ನೇಹಿತರೆ. ನಮ್ಮ ಅತ್ತೆ ಕೊನೆಗೂ ನಾನು ಬ್ಲೌಸ್ ಹೊಲ್ಕೊಂಡು ಹೋಗಿ ಕೊಡೋದಕ್ಕೆ ಆಗಲಿಲ್ಲಲ್ಲ ಅನ್ನೋದು ಒಂದು ತುಂಬಾ ಬೇಜಾರು. ಇದರಲ್ಲಿ ನಾನು ಅವತ್ತಿಂದ ಇವತ್ತಿನ ತನಕನೂ ಈಗ ಮೊನ್ನೆ ಒಂದು 2-3 ದಿನ ಕುಂತೀನಿ ಅಷ್ಟು ಬಿಟ್ಟರೆ ನಾನು ನೈಟಿಗಳಿಗೆ ಸಹಿತ ಸ್ಟಿಚಿಂಗ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ಊರಲ್ಲಿ ಹೋದಾಗ ಮಿಷಿನ್ ಇರೋದ್ರಿಂದ ನಮ್ಮ ತಂಗಿಯರು ಇಬ್ಬರೂ ಅಲ್ಲಿ ಸ್ಟಿಚಿಂಗ್ ಮಾಡ್ತಾರೆ. ಹಾಗಾಗಿ ಅವರೇ ಹೊಲಿಗೆ ಹಾಕಿ ಕೊಟ್ಟಿದ್ದಾರೆ. ನಾನು ಹಾಗೆ ನೈಟಿಗಳೂ ಹಾಕ್ಕೊಳ್ತಿದ್ರಿಂದ ಹಾಗಾಗಿ ಅದನ್ನು ನನ್ನ ಕೈಲಿ ಆಗ್ತಾನೆ ಇರಲಿಲ್ಲ. ಒಟ್ಟಿನಲ್ಲಿ ಏನೋ ನನಗೆ ಮನಸ್ಸೇ ಇಲ್ಲ ಸ್ನೇಹಿತರೆ, ಬಟ್ಟೆ ಹೊಲಿಬೇಕು ಅನ್ನೋದೇ ಮನಸ್ಸೇ ಇಲ್ಲ. ನಿಮಗೆ ಬೇಕಂದ್ರೆ ಬ್ಲೌಸ್ ಪೀಸ್ಗಳು ಎಷ್ಟು ಸ್ಟಾಕ್ ಇದ್ದಾವೆ ಅನ್ನೋದು ಒಂದು ನೆಕ್ಸ್ಟ್ ವೀಡಿಯೋದಲ್ಲೇ ಅದರಲ್ಲೂ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಒಟ್ಟು ಏನಂದರೆ ನನಗೂ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಇದೇ ಆಗ್ತಾ ಇರಲಿಲ್ಲ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ಮೊದಲಿಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಏನಂದ್ರೆ ನೈಟಿ ಒಳಗೆ ವೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಬ್ಲೌಸು ಸ್ಟಿಚ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. 1.5 ವರ್ಷದ ನಂತರ ಸ್ನೇಹಿತರೆ, ಇದೇ ಮೊದಲನೇ ಸಲ ಬ್ಲೌಸ್ ಸ್ಟಿಚ್ ಮಾಡ್ತಾ ಇರೋದು. ಮುಂಚೆ ಎಲ್ಲ ಯಾವಾಗ ಒಂದೊಂದು ಮಾಡಿರ್ಬೋದು ಅಷ್ಟೇ. ಅದು ಬಿಟ್ಟರೆ ಬ್ಲೌಸ್ಗಳು ಯಾವುದೂ ನಾನು ಇಲ್ಲಿವರೆಗಾಗೂ ಕುಂತಿಂಗೆ ಹೊಲ್ದಿಲ್ಲ. ಹಾಗಾಗಿ ಅದೇ ಒಂದು ಇದರಲ್ಲಿತ್ತು. ಈಗಲೂ ನೋಡಿ ನಾನು ಯಾವ ರೀತಿಯಾಗಿದ್ದೀನಿ ಅನ್ನೋದನ್ನು, ಅದು ಏನೋ ಒಂಥರ ಇದು ಸ್ನೇಹಿತರೆ, ಬೇಜಾರಿನ ವಿಷಯನೇ.
ಹಾಗೆಯೇ ಅವತ್ತು ಸಂಡೇ ಆಗಿರೋದ್ರಿಂದ ತಲೆಗೆಲ್ಲ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಹಾಗೆಯೇ ಎಲ್ಲ ಇದು ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದು ನೈಟಿ ಒಳಗೆ ವೇರ್ ಮಾಡೋದಕ್ಕೆ ಅಂತೇಳಿ ಹೊಲ್ಕೊಂಡಿರುವಂಥದ್ದು. ನಾನು ಈ ರೀತಿಯೇ ಬ್ಲೌಸ್ಗಳು ಸುಮ್ಮನೆ ಚಿಕ್ಕ ಪೀಸ್ಗಳು ಇರ್ತಾವಲ್ಲ, ಅದನ್ನೆಲ್ಲ ವೇಸ್ಟಾಗಿ ಎಸೆಯೋದಕ್ಕಿಂತ ಈ ರೀತಿಯಾಗಿ ಹೊಲ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಯಾರಾದರೂ ನಿಮ್ಗೆ ಇಷ್ಟ ಇತ್ತಂದರೆ ಈ ರೀತಿಯಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳಿ ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಪೈಪಿಂಗ್ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಒಂದೊಂದು ಸಲ ಬ್ಲೌಸ್ಗಳಿಗೆ ನಿಜವಾಗ್ಲೂ ಈ ರೀತಿಯಾಗಿ ಬರೋದೇ ಇಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ರಾತ್ರಿ ಊಟಕ್ಕೆ ಅಂತ ಅಂದು ಅಡುಗೆಗೆ ತಯಾರು ಮಾಡ್ತಿದ್ದೀನಿ ಸ್ನೇಹಿತರೆ. ಅದಕ್ಕೋಸ್ಕರ ಒಂದು ಈರುಳ್ಳಿ, ಹಾಗೆ ಒಂದು ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ತೆಂಗಿನಕಾಯಿ ತುರಿ, ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಹುಣಸೆಹಣ್ಣು, ಟೊಮೊಟೊ, ಬೇಕಂದ್ರೆ ಶುಂಠಿನೂ ಹಾಕ್ಕೊಳ್ಬೋದು ಸ್ನೇಹಿತರೆ. ಹಾಗೆಯೇ ಖಾರದ ಪುಡಿ, ಸಾಂಬಾರು ಪುಡಿ, ಅರಿಶಿನ ಪುಡಿ ಇಷ್ಟೆಲ್ಲದನ್ನು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ನೀವು ಟೊಮೊಟೊ ಬೇಕಂದರೆ ಹಾಕ್ಕೊಳ್ಬೋದು, ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನಾವು ಹಳ್ಳಿಗಳು ಹಳ್ಳಿ ಸ್ಟೈಲಲ್ಲಿ ಮಾಡಬೇಕು ಅಂದರೆ ಹೇಳ್ಬೇಕು ಅಂದರೆ ಟೊಮೊಟೊ ಸೇರಿಸೋದೇ ಇಲ್ಲ ಸ್ನೇಹಿತರೆ. ಇವಾಗ ಎಲ್ಲ ಟೊಮೊಟೊ ಹಾಕ್ತಾಯಿರೋದು. ನಮ್ಮ ಮನೆಯಲ್ಲಿ ಮುಂಚೆಯಿಂದನೂ ಅಷ್ಟೇ ಟೊಮೊಟೊ ಅನ್ನೋದೇ ನಾವು ಯೂಸ್ ಮಾಡ್ತಿದ್ದು ಕಡಿಮೆ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಹುಣಸೆಹಣ್ಣು ಸಿಗ್ತಾಯಿತ್ತು, ಮರಗಳು ನಮ್ಮವೇ ಇದ್ವಲ್ಲ, ಹಾಗಾಗಿ ಹುಣಸೆಹಣ್ಣೆ ಹೆಚ್ಚಿಗೆ ಯೂಸ್ ಮಾಡ್ತಾಯಿದ್ದಿದ್ದು. ಇವಾಗ್ಲೂ ಹಳ್ಳಿ ಸ್ಟೈಲ್ ಮಾಡಬೇಕು ಅಂತಂದರೆ ಹುಣಸೆಹಣ್ಣನ್ನೇ ಹಾಕಿ ಮಾಡುವಂಥದ್ದು ಸ್ನೇಹಿತರೆ. ಯಾಕಂದರೆ ಹುಣಸೆಹಣ್ಣು ಹಾಕಿ ಮಾಡಿದರೆ ಸಾಂಬಾರು ಎಷ್ಟು ರುಚಿಯಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇವಾಗೆಲ್ಲ ಸ್ವಲ್ಪ ಟೊಮಟೊನೇ ಹೆಚ್ಚಿಗೆ ಯೂಸ್ ಮಾಡೋದು, ಹುಣಸೆಹಣ್ಣು ಕಡಿಮೆ. ಆದ್ರೂ ಆರೋಗ್ಯ ದೃಷ್ಟಿಯಿಂದನೂ ಹುಣಸೆಹಣ್ಣು ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಹಾಗಾಗಿ ಉಪಯೋಗಿಸಿ ಸ್ನೇಹಿತರೆ. ಎಲ್ಲ ಅಡುಗೆಯಲ್ಲೂ ಯಾವ ಅಡುಗೆಗೆಲ್ಲ ಉಪಯೋಗಿಸ್ಬೇಕೋ ಆ ಅಡುಗೆಗಳಿಗೆಲ್ಲ ಉಪಯೋಗಿಸಿ, ತುಂಬಾ ಒಳ್ಳೆಯದು ಸ್ನೇಹಿತರೆ. ಹಾಗೆಯೇ ನೋಡಿ, ಇಲ್ಲಿ ಎಲ್ಲದು ಇದು ಬೆಂಡೆಕಾಯಿ ಎಲ್ಲನ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಒಂದು ಒಣ ಬಟ್ಟೆಯಿಂದ ಒರೆಸಿ ನಂತರದಲ್ಲಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಈ ರೀತಿ ಹೆಂಚಿನ ಮೇಲೆ ಉರಿತಾ ಇದ್ದೀನಿ ಸ್ನೇಹಿತರೆ. ಇವತ್ತು ಬಾಣಲಿಲಿ ಹಾಕಿಲ್ಲ, ಹೆಂಚಲ್ಲೇ ಹಾಕ್ಬಿಟ್ಟು ಉರಿತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ. ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಇದಾಗ್ತಿದೆಯಲ್ಲ. ಹಾಗಾಗಿ ಅದು ಹುರಿದು ಒಂದು ಕಡೆ ಎತ್ತಿಟ್ಕೊಂಡು ನಂತರದಲ್ಲಿ ಇಲ್ಲಿ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು ಸೇರಿಸ್ಕೊಂಡಿಲ್ಲ, ಸಾಸಿವೆ ಅಷ್ಟೇ ಸೇರಿಸ್ಕೊಂಡಿದ್ದೀನಿ. ಅದು 7-5ರಲ್ಲಿ ಬರ್ತಾ ಇರುತ್ತೆ ಸ್ನೇಹಿತರೆ. ನಂತರದಲ್ಲಿ ಈರುಳ್ಳಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದು ಫ್ರೈ ಆಗಿದ ನಂತರ ಏನು ರುಬ್ಬಿಟ್ಕೊಂಡಿರುವಂಥ ಖಾರ ಇರುತ್ತಲ್ಲ ಅದನ್ನು ಸೇರಿಸ್ಬಿಟ್ಟು ನಮಗೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸಿ ನಾವು ಕುದಿಸ್ಕೊಳ್ಬೇಕು. ಸ್ವಲ್ಪ ಏನದು ಕುದಿ ಬಂದಿದ ನಂತರ ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿ ಸೇರಿಸಿ ಅದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸ್ನೇಹಿತರೆ. ಬಿಸಿ ಬಿಸಿಯಾಗಿರುವಂಥ ಸಾಂಬಾರು ರೆಡಿಯಾಗುತ್ತೆ. ಈ ಸಾಂಬಾರಿಗೆ ಕಾಂಬಿನೇಷನ್ ಬಂದುಬಿಟ್ಟು ರಾಗಿ ಮುದ್ದೆ, ಬಿಸಿ ರಾಗಿ ಮುದ್ದೆ ಸ್ನೇಹಿತರೆ. ಹಾಗೆಯೇ ಈ ಸಾಂಬಾರಿಗೆ ಸ್ವಲ್ಪ ಹೆಸ್ರು ಕಾಳಿದ್ದು ಅಂತಂದರೆ ಹೆಸ್ರು ಕಾಳನ್ನು ಹುರಿದ್ಬಿಟ್ಟು ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಇನ್ನೂ ರುಚಿ ಕೊಡ್ತಾ ಇರುತ್ತೆ ಸ್ನೇಹಿತರೆ. ಯಾಕಂದರೆ ಮುದ್ದೆ ಇರುತ್ತಲ್ಲ, ಮುದ್ದೆ ಜೊತೆಗೆ ಸೈಡ್ಸ್ಗೆ ಅಂತಂದರೆ ಪಲ್ಯ ಥರ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ ಸಾಂಬಾರು ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ನಾವು ಒಂದು ಸ್ವಲ್ಪ ಇದು ರಾಗಿ ಹಿಟ್ಟು ಬೇರೆ ಇದು ಆಗಿದೆ ಅಂತ ಹೇಳಿದ್ನಲ್ವ, ಹಾಗಾಗಿ ಅವತ್ತೇ ಹಾಕಿಸ್ಕೊಂಬಂದಿದ್ದರಿಂದ ಬಿಸಿ ಬಿಸಿ ಮುದ್ದೆ ಸ್ನೇಹಿತರೆ. ಹಾಗೆಯೇ ಸಾಂಬಾರು ತುಂಬಾ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ. ರಾಗಿ ಮುದ್ದೆಗೆ ನುಚ್ಚಾಕ್ಬಿಟ್ಟು ಮುದ್ದೆ ಮಾಡಿದ್ದೆ, ಹಾಗಾಗಿ ತುಂಬಾ ಸೂಪರ್ ಬಂಬಟಾಗಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ. ಬಿಸಿ ಬಿಸಿ ಮುದ್ದೆ, ಎಲ್ಲರೂ ಒಂದೊಂದು ಮುದ್ದೆ ಊಟ ಮಾಡಿ ಸ್ವಲ್ಪ ಅನ್ನ ಊಟ ಮಾಡಿ ತುಂಬಾ ಖುಷಿ ಆಯಿತು ಸ್ನೇಹಿತರೆ. ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಸವಿತಾ ರವಿ. ಧನ್ಯವಾದಗಳು.